ಟೀಕೆ ಮಾಡುವಂತವ್ರು ಹೇಳುವಂತದ್ದು ಏನಾದ್ರು ಸ್ವಲ್ಪ ಮೆಟೀರಿಯಲ್ ಇರಬೇಕು, ಸ್ವಲ್ಪ ತೂಕ ಇರಬೇಕು. ಸುಮ್ಮನೆ ಹುಡುಗಾಟಕ್ಕೆ ಯಾರೋ ಮಕ್ಕಳು ಮಾತಾಡ್ದಂಗೆ ಮಾತಾಡದೆ ಆಗೋದಿಲ್ಲ. ಈ ತರ ಜಾಗ ಕೊಟ್ಬಿಟ್ಟು ಜಾತಿಗಳನ್ನ ಬೇರೆ ಮಾಡ್ಬಿಟ್ಟು ಜಾತಿಗಳ ಮಧ್ಯೆ ವೈಷಮ್ಯ ತಂದ್ಬಿಟ್ಬಿಡುತ್ತೆ ಪಾಪ. ಹಿಂಗಂದ್ರೆ ಕುಣಿಯಕ್ ಬರ್ದಿರೋನು ನೆಲ ಡಂಪು ಅಂತ 10 ವರ್ಷ ನಿಮ್ಗೆ ಅವಕಾಶ ಕೊಟ್ಟಿದ್ರು, ನೀವು ಯಾವತ್ತೂ ಅದ್ರ ಕಡೆ ಗಮನ ಹರಿಸಲಿಲ್ಲ. ತಾವು ಬಹಳಷ್ಟು ಜಯಂತಿಗಳಲ್ಲಿ ಭಾಗವಹಿಸಿ ತಮ್ಮ ಶೈಲಿಯಲ್ಲಿ ನೃತ್ಯ ಮಾಡಿ ಡ್ಯಾನ್ಸ್ ಮಾಡ್ಕೊಂಡು ಇನ್ನೊಂದು ಮಾಡ್ಕೊಂಡು ಮಾಡಿದ್ರಿ. ನಿಮಗೂ ಅರ್ಜಿಗಳು ಕೊಟ್ಟಿದ್ರು ಜಾಗ ಕೊಡಿ ಅಂತ. ಯಾಕೆ ಅವತ್ತು ನೀವು ತಲೆ ಓಡಿಸ್ಲಿಲ್ಲ? ನೀವು ಅವತ್ತು ಯಾಕೆ ನಿಮ್ಮ ತಲೆಗೆ ಹೊಳಿಲಿಲ್ಲ? ಇವತ್ತು ನಾವು ಹೇಳ್ತಾ ಇರ್ತಕ್ಕಂಥದ್ದು ಶೈಕ್ಷಣಿಕ ಅಧ್ಯಯನ ಕೇಂದ್ರಗಳನ್ನ ಮಾಡಿ ನಮ್ಮ ಸಮುದಾಯಗಳಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ, ಬಡ ಮಕ್ಕಳಿಗೆ ಆರ್ಥಿಕವಾಗಿ ಚೈತನ್ಯ ಇರ್ತಕ್ಕಂಥವ್ರಿಗೆ ನೀವು ಏನಾದ್ರೂ ಅಲ್ಲಿ ಒಂದು ಡಿಜಿಟಲ್ ಲೈಬ್ರರಿನೋ ಒಂದು ಏನು ಎಕ್ಸ್ಟೆನ್ಸಿವ್ ಟ್ರೈನಿಂಗ್ ಸೆಂಟರ್ ಮಾಡುವಂಥದ್ದು, ಕೆರಿಯರ್ ಕೌನ್ಸಿಲಿಂಗ್ ಬಗ್ಗೆ ಮತ್ತೊಂದ್ರ ಬಗ್ಗೆ ಒಂದು ಅಲ್ಲಿ ಮಾಹಿತಿಯನ್ನ ಅಲ್ಲಿ ಸಿಗೋ ರೀತಿಯಲ್ಲಿ ಮಾಡಿದಾಗ ಮಕ್ಕಳು ಹೋಗಿ ಅಲ್ಲಿ ಓದಿ ವಿದ್ಯಾವಂತರಾಗಿ ಉನ್ನತ ಒಂದು ಪದವಿಗಳನ್ನು ಪಡಿತಕ್ಕಂಥದ್ದಕ್ಕೆ ಅವಕಾಶ ಆಗುತ್ತೆ. ಈ ರೀತಿ ಪರಿಕಲ್ಪನೆ ಇಟ್ಕೋಬೇಕು. ಯಾರು ಇವತ್ತು ನಾನಾಗ್ಲಿ ಇನ್ನೊಬ್ಬರಾಗ್ಲಿ ಈ ಜಾತಿ ವ್ಯವಸ್ಥೆಯನ್ನ ಹುಟ್ಟಾಕಿಲ್ಲ. ಇದು ನಾವೆಲ್ಲ ಈ ಭೂಮಿ ಮೇಲೆ ಬರಕ್ ಮುಂಚೆ ನೂರಾರು ವರ್ಷಗಳಿಂದ ಇರ್ತಕ್ಕಂಥ ಜಾತಿ ವ್ಯವಸ್ಥೆ. ಅದನ್ನ ಯಾರು ಅಳಿಸ್ಲಿಕ್ಕೂ ಸಾಧ್ಯ ಇಲ್ಲ. ನಮ್ಮ ನಂಬಿಕೆಗಳು, ನಮ್ಮ ಸಂಸ್ಕೃತಿ, ಇನ್ನೊಂದು ನಮ್ಮ ವಾಡಿಕೆಗಳು ಬೇರೆ ವಿಚಾರ. ಆದ್ರೆ ಇವತ್ತು ಹೊಸದಾಗಿ ಜಾತಿಗಳ ಮಧ್ಯೆ ಭೇದ ಭಾವ ತರೋ ಕೆಲಸ ಮಾಡ್ಬಿಟ್ರು, ಜಾಗ ಕೊಟ್ಟರು ಹೇಳಿ ಕೊಟ್ಟಿಗೆ ತಪ್ಪು ಅಂತ ಹೇಳಿ ಎಲ್ಲರಿಗೂ ಹೇಳಿ ನೋಡಿ. ಆ ಅಧಿಕಾರಿಕೆ ಇದ್ರೆ ಹೇಳಿ, ಕೊಡಬಾರ್ದಾಗಿತ್ತು. ನಾವು ಎಲ್ಲಾ ಜಾತಿ ವರ್ಗದವರಿಗೆ ಒಂದೇ ಕಡೆ ಕೊಟ್ಟಿದ್ದೀವಿ. ಒಬ್ರಿಗೆ ಇಲ್ಲಿ ಒಬ್ರಿಗೆ ಅಲ್ಲಿ ಕೊಡುವಂತ ಕೆಲಸ ಮಾಡ್ತಿಲ್ಲ, ಎಲ್ಲರಿಗೂ ಒಂದೇ ಕಡೆ ಕೊಟ್ಟಿದ್ದೀವಿ. ಆಮೇಲೆ ಎಲ್ರಿಗೂ ಒಂದು ಕಾಮನ್ ಪ್ಲೇಸ್, ಒಂದು 3 ಎಕರೆ ಜಾಗ ಅಲ್ಲಿ ಒಂದು ವ್ಯವಸ್ಥೆ ಮಾಡ್ಬೇಕು ಅಂತಿದ್ದೀನಿ. ಒಂದು ಓಪನ್ ಏರ್ ಥಿಯೇಟರ್ ಮಾಡ್ಬೇಕು ಅಂತಿದ್ದೀನಿ. ನಾಳೆ ಎಲ್ಲರೂ ಏನಾದ್ರೂ ಅವರವರ ಕಾರ್ಯಚಟುವಟಿಕೆಗಳು ಮಾಡುವಂತದಕ್ಕೆ ಅಲ್ಲಿ ಬಳಸ್ಕೋಬಹುದು. ಯಾಕಂದ್ರೆ ಎಲ್ಲರಿಗೂ ಏನಾಗ್ಬಿಟ್ಟಿದೆ, ಈಗ ಜಾಗ ಕೊಟ್ರೆ ಭವನ ಕಟ್ಟಬೇಕು. ಭವನ ಅಂದ್ರೆ ಏನು ಒಂದು 7-8 ಕೋಟಿ ಆದ್ರೆ ಒಳ್ಳೆ ಭವನ ಆಗುತ್ತೆ. ಸರ್ಕಾರ ಎಷ್ಟು ಕೊಡ್ತದೆ? ನಾಳೆ ಜಾಗ ಕೊಟ್ಬಿಟ್ಟು ನಾಳೆ ಹೋಗೋದು ಏನಪ್ಪಾ MLA ಭವನಕ್ಕೆ ಹೋಗ್ಬಿಟ್ಟು ಟೋಟ್ಲಿ ಬಡ್ಜೆಟ್ ಐಲದ చెప్పేసినಪ್ಪ ಏನಪ್ಪ ಮಾವಳ್ತ ಸುಸ್ತು ಐಲದಪ್ಪ ಅವಕ್ಕೆ. ಇದು ಎಟ್లా అంటే ಜಾಗ ಇಚ್ಚಿ ಕೊಟ್ಟಿಸ್ಕೊಂಡ ಪರಿಸ್ಥಿತಿ. ಜಾಗ ಇಚ್ಚಿ ಕೊಟ್ಟಿಸ್ಕೊಂಡೆ ಪರಿಸ್ಥಿತಿ. ಅದಕ್ಕೆ ನಾನು ಹೇಳುವಂಥದ್ದು ಆ ರೀತಿ ಅಲ್ಲ. ಇವತ್ತು ನಾನು ವಿದ್ಯಾವಂತ, ಏನು ಇವತ್ತು ನಮ್ಮ ಸಮುದಾಯಗಳು ಇವತ್ತು ಯಾರು ಅದನ್ನು ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವರ ಸಮುದಾಯ, ಅವರ ಜಾತಿ ಮತ್ತೊಂದರ ಬಗ್ಗೆ ಎಲ್ಲರಿಗೂ ಅಭಿಮಾನ ಇರ್ತದೆ. ಸುಮ್ಮನೆ ಭಾಷಣ ಮಾಡೋದ್ರಿಂದ ಯಾವುದು ಹೋಗೋದಿಲ್ಲ. ಅದನ್ನ ನಾವು ನಮ್ಮ ಮುಂದಿನ ಪೀಳಿಗೆಗೆ ಈ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ಆ ಸ್ಪರ್ಧೆಯನ್ನ ಮೆಟ್ಟಿ ನಿಂತು ಸಾಧನೆ ಮಾಡುವಂತದಕ್ಕೆ ಏನ್ ಮಾಡಬೇಕು, ಆ ವ್ಯವಸ್ಥೆಗಳನ್ನ ನಾವು ಮಾಡುವಂತದ್ರ ಕಡೆ ಚಿಂತನೆ ಮಾಡಬೇಕು. ಇದು ಬಹಳ ಮುಖ್ಯವಾಗಿ ಒಬ್ಬ ಜವಾಬ್ದಾರಿತ ಜನಪ್ರತಿನಿಧಿ ಮಾಡ್ತಕ್ಕಂಥ ಆಲೋಚನೆ. ಈ ಬೇರೆ ಕೀಳು ಮಟ್ಟದಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳ ಆಲೋಚನೆ ಬೇರೆನೇ ಇರ್ತದೆ. ಯಾಕಂದ್ರೆ ಅವರು ದಂಧೆಗಳು ವ್ಯವಹಾರಗಳು ಮಾಡ್ಕೊಂಡು ಬಂದಿರ್ತಾರೆ. ಅವ್ರು ಬರೀ ಅದನ್ನೇ ಗುರ್ತು ಬರೋದಿಲ್ಲ, ಏನು ಒಳ್ಳೇದು ಯಾವುದು ಗುರ್ತು ಬರೋದಿಲ್ಲ. ಅದರಿಂದ ಇದನ್ನ ನಾವು ಗಮನದಲ್ಲಿ ಇಟ್ಕೊಂಡು, ನಾನು ಮುಂದೆನೂ ಹೇಳಿದ್ದೆ, ನಾನು ಜಾಗ ಕೊಡಿಸ್ತೀನಿ ಅಂತ ಕೂಡ ಹೇಳಿದ್ದೆ. ಏನಷ್ಟೇ ಇವತ್ತು ನಾವು ನಮಗೆ ಬಹಳ ಆತ್ಮೀಯರು ಯಾರು ನಮ್ಮ ANR ನಾಗರಾಜ್ ಅವರು,